2026-27ನೇ ಸಾಲಿನ ಅನುದಾನ ಪಡೆಯುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದ್ದು ಸ್ಥಳೀಯ ಸರ್ಕಾರಗಳು ತೀವ್ರ ಹಣಕಾಸಿನ ತೊಂದರೆ ಎದುರಿಸುತ್ತಿವೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾಒಕ್ಕೂಟದ ಶ್ರೀಧರ್ ಪಾಟೀಲ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅನುದಾನ ಕೊರತೆಯಿಂದಾಗಿ ಕುಡಿಯುವ ನೀರು, ನೈರ್ಮಲ್ಯ, ಬೀದಿ ದೀಪ ಮುಂತಾದ ಅತ್ಯಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸ್ಥಳೀಯ ಸರ್ಕಾರಗಳಿಗೆ ಸಾಧ್ಯವಾಗುತ್ತಿಲ್ಲ. ರಾಜ್ಯದ ಬಹುತೇಕ ಗ್ರಾಮ ಪಂಚಾಯತ್ಗಳ ಮುಂದೆ ಜನರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹಣಕಾಸಿನ ಕೊರತೆಯಿಂದ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗದೆ ಆಡಳಿತ ಅಧಿಕಾರಿಗಳು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ಗಳ ಕಡೆಗೆ ತಲೆ ಹಾಕಿ ಮಲಗುತ್ತಿಲ್ಲ. ಜನರ ಗೋಳನ್ನ ಕೇಳುವವರು ಯಾರು ಇಲ್ಲದಂತಾಗಿದೆ. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ಗಳು ಶಾಸಕರ ಹಾಗೂ ಅಧಿಕಾರಿಗಳ ಹಿಡಿತದಲ್ಲಿವೆ. ಈ ಕೂಡಲೇ ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆಗಳನ್ನು ನಡೆಸಲು ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಪೂರ್ಣ ಬೆಂಬಲ ನೀಡಬೇಕು. ಜನಾಧಿಕಾರವನ್ನ ಪುನರ್ ಸ್ಥಾಪಿಸಬೇಕು. ಗ್ರಾಮ ಸ್ವರಾಜ್ಯದ ಮೂಲಕ ಜನರ ಕೈಗೆ ಅಧಿಕಾರ ನೀಡಿ ಜನರು ತಮ್ಮ ಸಮಸ್ಯೆಗಳನ್ನು ಸ್ಥಳೀಯವಾಗಿ ತಾವೇ ಬಗೆಹರಿಸಿಕೊಳ್ಳುವ ಅವಕಾಶ ಮಾಡಿಕೊಡಬೇಕು. ಸಂವಿಧಾನವನ್ನ ಎತ್ತಿ ಹಿಡಿಯಬೇಕು ಎಂದು ಒತ್ತಾಯಿಸಿದರು. ಜನರ ಅಧಿಕಾರವನ್ನು ಕಸಿಗೊಳ್ಳಕತ್ತಾರೆ. ಹೆಂಗಪ್ಪ ಅಂತಂದರೆ, ಪ್ರತಿ ಚುನಾವಣೆ 5 ವರ್ಷ ಮುಗಿದ ತಕ್ಷಣ ಚುನಾವಣೆ ಮಾಡಬೇಕೆನ್ನುವ ಸಂವಿಧಾನದಲ್ಲಿದ್ದರು. ಇವರು ಸಂವಿಧಾನವನ್ನು ಇಟ್ಕೊಂಡು ಇವರು ಪ್ರಮಾಣ ವಚನ ಮಾಡ್ತಾರೆ. ಅದೇ ಪ್ರಮಾಣ ವಚನ ಮಾಡಿಬಿಟ್ಟು ಮುಂದೆ ಅದೇ ಸಂವಿಧಾನಕ್ಕೆ ಇವರು ಅವಮಾನ ಮಾಡ್ತಾರೆ. ಹಾಗಾಗಿ ಸರ್ಕಾರದ ಗ್ರಾಮ ಸ್ವರಾಜ್ ಯೋಜನೆ ನಮ್ಮ ಯುವಕರು ಎಲ್ಲ ನಮ್ಮ ನಾಯಕರು ಏನು ಹೇಳ್ತಾರೆ, ಯುವಕರು ರಾಜಕಾರಣಕ್ಕೆ ಬರಬೇಕಂತ ಹೇಳ್ತಾರೆ. ರಾಜಕಾರಣಕ್ಕೆ ಬಂದರೆ ಏನು ಮಾಡ್ತೀರಪ್ಪ ನೀವು? ಏನು ಎಲೆಕ್ಷನ್ನೇ ಮಾಡ್ತಾ ಇಲ್ಲ ನೀವು. ಮತ್ತು ರಾಜಕಾರಣಿ ಯುವಕರು ಹೆಂಗೆ ಬೆಳಿಬೇಕು, ಹೆಂಗೆ ಬರಬೇಕು? ಮುಂದೆ ನಮ್ಮ ಈ ಒಂದು ಅದಕ್ಕಿಂತ ಮೊದಲಿಗೆ ನಾನು ಎಲ್ಲರಿಗೂ ಹೇಳಿದ್ದೀನಿ, ನಾವು ನಮ್ಮ ಗ್ರಾಮ ಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ನಾವೇನು ಫಸ್ಟ್ ಒಂದು 5-6 ತಿಂಗಳ ಆಚೆಗಡೆ ನಾವು ಒಂದು ಪ್ರೆಸ್ ಮೀಟ್ನೂ ಮಾಡಿದ್ದೆವು. ಏನಪ್ಪ ಅಂತಂದರೆ, ಎಲೆಕ್ಷನ್ ಮಾಡಿರಿ, ಮುಂಬರುವ ದಿನಗಳಲ್ಲಿ ಎಲೆಕ್ಷನ್ ಮಾಡಿರಿ ಅಂತ. ಇಲ್ಲಪ್ಪ ಅಂತಂದರೆ ಇದ್ದಿರುವಂಥ ನಾವು ಸದಸ್ಯರನ್ನು ಮತ್ತು ಅಧ್ಯಕ್ಷರಿಗೆ ಮುಂದಕ್ಕೆ ಹಾಕ್ರಿ ಅಂತ, ಎಲೆಕ್ಷನ್ ಆಗುವವರೆಗೂ. ಅವಾಗೇನು ಹೇಳಿದ್ರು, ನೀವು ಅಧಿಕಾರ ಸಲುವಾಗಿ ನೀವು ಪ್ರತಿಭಟನೆ ಮಾಡತ್ತೀರಿ, ಅಧಿಕಾರ ಸಲಕ್ಕೆ ನೀವು ಹೇಳತ್ತೀರಿ ಅಂತ. ಈಗಲೂ ನಾವು ಅವಾಗೂ ಕೇಳಿದ್ದು ಒಂದೇ, ಈಗ ಕೇಳೋದು ಒಂದೇ. ಏನಪ್ಪ ಅಂತಂದರೆ, ಮಹಾತ್ಮ ಗಾಂಧೀಜಿಯವರ ಕನಸಾದ ಗ್ರಾಮ ಸ್ವರಾಜ್ ಕಟ್ಟ ಕಡೆಯ ಊರಿನಲ್ಲಿರುವಂಥ ಪ್ರತಿಯೊಬ್ಬನಿಗೂ ಅಧಿಕಾರ ಸಿಗುವಂಥ ಒಂದು ಗ್ರಾಮ ಸ್ವರಾಜ್ ಮಾಡಿದರು. ಅದನ್ನು ಬಿಟ್ಟು ನೀವು ಏನು ಮಾಡ್ತಾಯಿದ್ದೀರಾ? ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡ್ತಾಯಿದ್ದೀರಾ. ಹಾಗಾಗಿ ಈ ಒಂದು ಗ್ರಾಮ ಎಲೆಕ್ಷನ್ ಆಗಲಾರ್ದಂಗೆ ಇದ್ದರೆ ಏನಾಗುತ್ತಪ್ಪ ಅಂತಂದರೆ, ಹಳ್ಳಿಯಲ್ಲಿರುವಂಥ ಜನರಿಗೆ ತುಂಬ ತೊಂದರೆಗಳಾಗುತ್ತವೆ. ನೀರಿನ ಸಮಸ್ಯೆ ಆಗಲಿ, ಮತ್ತು ಸ್ವಚ್ಛತೆ ಆಗಲಿ, ಮತ್ತು ಮಕ್ಕಳಿಗೆ ಶಾಲಾ ಕಾಲೇಜಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ಮತ್ತು ಬೀದಿ ದೀಪಗಳದಾಗಲಿ ಭಾಳ ಸಮಸ್ಯೆಗಳು ಹೊಂಟವು. ಈಗ ಬೇಸಿಗೆದಾಗ ಪ್ರತಿಯೊಂದು ಹಳ್ಳಿದಾಗ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಕೇಳೋರಿಲ್ಲ, ಹೇಳೋರಿಲ್ಲ. ಅದಕ್ಕೆ ಆಡಳಿತ ಅಧಿಕಾರಿಗೆ ನೇಮಿಸಿರಿ. ಅವ್ರ ಆಡಳಿತ ಅಧಿಕಾರಿಗಳಿಗೆ BO ಅಲ್ಲಿ ಅವರಲ್ಲಿ ಒಂದು ಅಧಿಕಾರಿ ಇರ್ತಾರೆ, ದೊಡ್ಡ ಆಫೀಸರ್ ಇರ್ತಾರೆ. ಅವ್ರಿಗೆ ಆ ಇಲಾಖೆದೇ ಕೆಲಸಗಳೇ ಭಾಳ ಇರ್ತವೆ. ಈಗ ಇಲ್ಲಿ ಬಂದು ಕೆಲಸ ಮಾಡೋದು ಯಾರೂ ಬರ್ತಾಯಿಲ್ಲ. ಯಾವ ಪಂಚಾಯತಿಗೂ ಆಡಳಿತ ಅಧಿಕಾರಿ ಇನ್ನೂವರೆಗೂ ಬಂದು 1 ಗಂಟೆ ಕೂತಿ ಹೋಗಿಲ್ಲ. ಪ್ರತಿಯೊಂದು ಊರಿಗೆ 4 ಜನ 5 ಜನ ಸದಸ್ಯರು ಇರ್ತಿದ್ರು. ಅಷ್ಟು ಜನ ಇದ್ರೂ ಸಮಸ್ಯೆಗಳು ಇರ್ತಿವೆ. ಈಗ ಇವರು ಪಂಚಾಯತಿಗೆ ಬರ್ತಾ ಇಲ್ಲ, ಮತ್ತು ಸಮಸ್ಯೆಗಳು ಕೇಳೋರು ಯಾರೂ ಕೇಳ್ತಾ ಇಲ್ಲ. ಈ ಒಂದು ನಮ್ಮ ಪ್ರಜಾಪ್ರಭುತ್ವವನ್ನೇ ಕೊಗ್ಗೊಲೆ ಮಾಡ್ತಾ ಇದ್ದಾರೆ. ನಾ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಫಸ್ಟೂ ಇದ್ದರು, ಈಗ ಮೊನ್ನೆ ಇದು ಆಗಿದ್ದಾರೆ, ಯಾರಿಗೆ ನಮ್ಮ ಪ್ರಿಯಾಂಕ ಖರ್ಗೆ ಅವರಿಗೆ. ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ನಿಮ್ಮ ಕೈದಾಗಿತ್ತು, ಅದು ನೀವೇ ಕರೆಕ್ಟಾಗಿ ನೀವು ಕೆಲಸ ಮಾಡಿಲ್ಲ.
ಇದಕ್ಕೆ ನೀವು ಸಮರ್ಥರಿಲ್ಲ ಅಂತ ನಾನು ಹೇಳಕ್ಕೆ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ.